ಮೀಡಿಯಲ್ ವಾರ್ತೆಗೆ ಸ್ವಾಗತ. ನಾನು ಶೋಭಾ ಕೋಲ್ಕರ್. ಪಾರ್ಕಿಂಗ್ಗೆ ಇಲ್ಲ ಸಾರಿಗೆ ನಿಯಮ, ಫುಟ್ಪಾತ್ಗಳೆಲ್ಲವೂ ಪಾರ್ಕಿಂಗ್ಗೆ ಮೀಸಲಾದವು. ಉತ್ತರ ಕನ್ನಡ ಜಿಲ್ಲೆಯ ದಾಂಡೇಲಿ ತಾಲೂಕಿನ ನಗರ ಪ್ರದೇಶದಲ್ಲಿನ ಪ್ರಮುಖ ರಸ್ತೆಗಳೆಲ್ಲವೂ ಹೆಚ್ಚಾಗಿ ವಾಹನ ಸವಾರರಿಗೆ ಪಾರ್ಕಿಂಗ್ ಮಾಡಲು ಮೀಸಲಾಗಿವೆ. ಸಾರಿಗೆ ನಿಯಮಗಳಿದ್ದರೂ ಲೆಕ್ಕಕ್ಕಿಲ್ಲದಂತಾಗಿದ್ದು, ಪಾದಚಾರಿಗಳಿಗಂತೂ ಎಂದು ಮುಗಿಯಲಾರದ ಬವಣೆಯಾಗಿವೆ. ಕನ್ಯಾ ವಿದ್ಯಾಲಯದಿಂದ ಜನತಾ ವಿದ್ಯಾಲಯದವರೆಗೆ, ಚೆನ್ನಮ್ಮ ವೃತ್ತದಿಂದ ಪಟೇಲ್ ವೃತ್ತದವರೆಗೆ ರಸ್ತೆ ಎರಡೂ ಬದಿಗಳು ಟ್ರಕ್ ನಿಲುಗಡೆಗೆ ಮೀಸಲಾಗಿವೆ. ಇವುಗಳಿಗೆ ಯಾವುದೇ ಸಾರಿಗೆ ನಿಯಮ ಅನ್ವಯವಾಗುವುದಿಲ್ಲ. ಒಂದು ವೇಳೆ ಅನ್ವಯವಾದರೂ 4-5 ದಿನಗಳವರೆಗೆ ವಾಹನಗಳು ಸ್ಥಳದಿಂದ ಮಾಯವಾಗಿ ಪುನಃ ವಕ್ಕರಿಸುತ್ತವೆ. ಅದರಲ್ಲೂ ಕನ್ಯಾ ವಿದ್ಯಾಲಯ ಮತ್ತು ಜನತಾ ವಿದ್ಯಾಲಯದ ನಡುವಿನ ರಸ್ತೆ ಎರಡೂ ಬದಿಗಳಲ್ಲಿ ವಾಹನಗಳು ಅಲುಗಾಡದೆ ಠಿಕಾಣೆ ಹುಡುತ್ತಿರುವುದರಿಂದ ವಿದ್ಯಾರ್ಥಿಗಳಿಗೆ ರಸ್ತೆ ಕ್ರಮಿಸುವುದೆಂದರೆ ಒಂದು ರೀತಿಯಲ್ಲಿ ನರಕಯಾತನೆಯೇ ಸರಿ. ದೂರು ನೀಡಿದರೂ ಯಾವುದೇ ಪ್ರಯೋಜನವಿಲ್ಲ. ಜೇನ್ ರಸ್ತೆ ಮತ್ತು ಲಿಂಕ್ ರಸ್ತೆಗಳ ಎರಡೂ ಬದಿಗಳು ದ್ವಿಚಕ್ರ ವಾಹನ ನಿಲುಗಡೆಗೆ ಮೀಸಲಾಗಿಟ್ಟಿದ್ದಾರೆಯೇ ಎಂಬ ಅನುಮಾನ ಕಾಡುತ್ತದೆ. ದ್ವಿಚಕ್ರ ವಾಹನ ನಿಲುಗಡೆಗೆ ಎಲ್ಐಸಿ ಕಚೇರಿಯ ಹಿಂಭಾಗದ ಪ್ಯಾರಲಾಲ್ ರಸ್ತೆ ಮೀಸಲಾಗಿಡಲಾಗಿದೆ ಎನ್ನುವ ಮಾತು ಕೇಳಿ ಬರುತ್ತಿದೆಯಾದರೂ ಇದರ ಕುರಿತು ಯಾರಿಗೂ ಸ್ಪಷ್ಟತೆ ಇಲ್ಲ. ನಗರದಲ್ಲಿ ದಿನ ಕಳೆದಂತೆ ಜನಸಂಖ್ಯೆ ಹೆಚ್ಚುತ್ತಿದ್ದು, ಪಾದಚಾರಿಗಳ ಹಿತದೃಷ್ಟಿಯಿಂದ ವಾಹನ ನಿಲುಗಡೆಗೆ ಕಠಿಣ ನಿಯಮಗಳನ್ನು ಜಾರಿಗೊಳಿಸಬೇಕೆಂದು ಪ್ರಜ್ಞಾವಂತ ನಾಗರಿಕರು ಅನಿಸಿಕೆ ವ್ಯಕ್ತಪಡಿಸಿದ್ದಾರೆ. ಅದರಲ್ಲೂ ದಾಂಡೇಲಿ ನಗರದಲ್ಲಿ ಆರ್ಟಿಒ ಕಚೇರಿ ಮತ್ತು ಅಧಿಕಾರಿಗಳು ಇದ್ದರೂ ಸಹ ರಸ್ತೆ ಎರಡೂ ಬದಿಗಳಲ್ಲಿ ವಾರಗಟ್ಟಲೆ ವಾಹನ ಪಾರ್ಕಿಂಗ್ ಮಾಡುತ್ತಿವೆ. ಅವರ ಮೇಲೆ ಯಾಕೆ ಕ್ರಮ ಜರುಗಿಸುತ್ತಿಲ್ಲ ಎನ್ನುವ ಯಕ್ಷ ಪ್ರಶ್ನೆ ಸಾರ್ವಜನಿಕರಿಗೆ ಕಾಡುತ್ತಿರುವುದು ಸಹಜವಾಗಿದೆ. ಈ ಕುರಿತು ಹಲವಾರು ಜನರು ಪ್ರತಿನಿತ್ಯ ತಮ್ಮ ಅಸಮಾಧಾನ ಹೊರಹಾಕುತ್ತಲೇ ಇರುತ್ತಾರೆ. ಇನ್ನು ಮುಂದಾದರೂ ಅಧಿಕಾರಿಗಳು ಪಾರ್ಕಿಂಗ್ಗೆ ಸಂಬಂಧಿಸಿದಂತೆ ಗಟ್ಟಿ ನಿರ್ಧಾರ ಕೈಗೊಳ್ಳುವರೇ? ಕಾದು ನೋಡಬೇಕು. ದಾಂಡೇಲಿಯಲ್ಲಿ ಇಂದು 16 ಕೊರೋನಾ ಪ್ರಕರಣಗಳು ದೃಢ. ದಾಂಡೇಲಿ ನಗರದಲ್ಲಿ ಭಾನುವಾರ ಪುನಃ 16 ಕೊರೋನಾ ಸೋಂಕಿತ ಪ್ರಕರಣಗಳು ದೃಢಪಟ್ಟಿವೆ. ಇದರಿಂದ ಸೋಂಕಿತರ ಸಂಖ್ಯೆ 548ಕ್ಕೆ ಏರಿಕೆಯಾಗಿದೆ. ಜಿಲ್ಲೆಯಲ್ಲಿ ದಾಂಡೇಲಿ ತಾಲೂಕು ದಿನಗಳೆದಂತೆ ತನ್ನ ಪ್ರಥಮ ಸ್ಥಾನವನ್ನು ಇನ್ನಷ್ಟು ಭದ್ರಪಡಿಸಿಕೊಳ್ಳುವತ್ತ ದಾಪುಗಾಲು ಇಟ್ಟಿದೆ. ಕಳೆದ 2 ದಿನಗಳಿಂದ ಸೋಂಕಿತರನ್ನು ಕರೆದುಕೊಂಡು ಹೋಗಲು ಬರುವ ಆರೋಗ್ಯ ಸಹಾಯಕರೊಂದಿಗೆ ಜನರು ವಾಗ್ವಾದ ನಡೆಸಿ ವಿರೋಧ ವ್ಯಕ್ತಪಡಿಸಿರುವುದು ಕಂಡುಬಂದಿದೆ. ಸಮಾಜದ ದೃಷ್ಟಿಯಿಂದ ಇದು ಒಳ್ಳೆಯದಲ್ಲ ಎಂದು ಹೇಳಲಾಗುತ್ತಿದೆ.